ಅಮಾಯಕರನ್ನು ಕೊಂದ ಮದಾಂಧರಿಗೆ, ಸಂಘಟನೆಗಳ ವತಿಯಿಂದ ನಮ್ಮ ಪಾಂಡುಪುರದಲ್ಲಿ ಪಂಜಿನ ಮೆರವಣಿಗೆ ನಡೆಸಿದ್ವಿ, ಯಶಸ್ವಿಯಾಗಿ ನಡೆಸಿದ್ವಿ. ಕಾರಣ ನಮಗೂ ಗೊತ್ತು, ಏನ್ ನಿನ್ನೆ ಪಹಲ್ಗಾಮ್ ಅನ್ನೋ ಒಂದು ಸ್ಥಳದಲ್ಲಿ ಏನ್ ನಮ್ಮ ರಾಜ್ಯದಿಂದ ಅಂತಲ್ಲ ಬೇರೆ ರಾಜ್ಯಗಳಿಂದ ಎಲ್ಲಾ ರಾಜ್ಯಗಳಿಂದ ಪ್ರವಾಸಿಗರಿಗೆ ಅಲ್ಲಿರುವಂತಹ ಉಗ್ರಗಾಮಿಗಳು ಯಾವ ಜಾತಿ ಕೇಳದೆ ಏನೂ ನೋಡದಂತೆ ಬರೀ ಹಿಂದೂ ಅಂತ ಹೇಳಿದ್ರೆ ಸಾಕು, ಆ ಹಿಂದೂಗಳು ಅಂತ ಗೊತ್ತಾದ್ರೆ ಸಾಕು ಅವ್ರ ಮೇಲೆ ಹಿಂದಿಕ್ಕಿ ಸಾಯಿಸುವಂತ ಒಂದು ಉಗ್ರ ಕೃತ್ಯವನ್ನ ನಿನ್ನೆ ಎಲ್ಲ ಪಾಪಿ ಉಗ್ರಗಾಮಿಗಳು ಹೇಯ ಕೃತ್ಯವನ್ನ ಮಾಡಿ ಇವತ್ತು ಇಡೀ ಸಮಾಜ ತಲೆ ತಗ್ಗಿಸ್ಬೇಕು. ಆ ದೃಷ್ಟಿಯಲ್ಲಿ ಇವತ್ತು ಒಂದು ದುರ್ಘಟನೆ ಆಗ್ಬಾರ್ದಾಗಿದ್ದು ಅಂತ ಒಂದು ದುರ್ಘಟನೆ ನಿನ್ನೆ ಜಮ್ಮು ಕಾಶ್ಮೀರಲ್ಲಿ ಆಗಿದೆ. ಇಡೀ ರಾಜ್ಯಾದ್ಯಂತ ನಮ್ಮ ಎಲ್ಲಾ ಹಿಂದೂಪರ ಸಂಘಟನೆಗಳು ನಮ್ಮ ಭಾರತೀಯ ಜನತಾ ಪಾರ್ಟಿಯ ವತಿಯಿಂದ ಎಲ್ಲಾ ಮಂಡಲಗಳಲ್ಲಿ ಮತ್ತು ಜಿಲ್ಲಾ ಕೇಂದ್ರಗಳಲ್ಲಿ ಎಲ್ಲರೂ ಕೂಡ ಮೇಣದ ಬತ್ತಿಯನ್ನು ಹಚ್ಚಿಸುವುದರ ಮೂಲಕ ಏನು ಮೃತಪಟ್ಟಿದ್ದಾರೆ ಅಷ್ಟು ಜನಕ್ಕೂ ಕೂಡ ಆತ್ಮಕ್ಕೆ ಶಾಂತಿ ಸಿಗ್ಬೇಕು ಮತ್ತೆ ಅವ್ರಿಗೆ ಸಂತಾಪ ಸೂಚಿಸಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಎಲ್ಲಾ ಕರ್ನಾಟಕದ ರಾಜ್ಯದ ಎಲ್ಲಾ ತಾಲೂಕು ಕೇಂದ್ರಗಳಲ್ಲಿ ಮತ್ತು ಜಿಲ್ಲಾ ಕೇಂದ್ರಗಳಲ್ಲಿ ಇವತ್ತು ಸಂತಾಪ ಸೂಚಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಏನು ನಮ್ಮ ನೆಚ್ಚಿನ ಪ್ರಧಾನ ಮಂತ್ರಿಗಳಾದ ನರೇಂದ್ರ ಮೋದಿ ಅವರಾಗ್ಬೋದು ಅಥವಾ ನಮ್ಮ ಕೇಂದ್ರ ರಕ್ಷಣಾ ಸಚಿವರಾದ ಈಗ ಏನು ಗೃಹ ಸಚಿವರಾಗಿದ್ದಾರೆ ಅಮಿತ್ ಶಾ ಅವರಾಗ್ಬೋದು, ಎಲ್ಲರೂ ಕೂಡ ಇವತ್ತು ಸಮರೋಪಾದಿಯಲ್ಲಿ ಜಮ್ಮು ಕಾಶ್ಮೀರಕ್ಕೆ ಹೋಗಿದ್ದಾರೆ. ಈ ಉದ್ಯಮಿ ಕಟ್ಟ ತನಕ ನಮ್ಮ ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದ ಸರ್ಕಾರ ಬಿಡೋದಿಲ್ಲ. ಖಂಡಿತ ಇದೇ ರೀತಿ ಮುಂದುವರೆದ್ರೆ ತಾವೆಲ್ಲ ನೋಡ್ಬೋದು, ಪಶ್ಚಿಮ ಬಂಗಾಳದಲ್ಲೂ ಕೂಡ ನಡೀತಿದ್ದಾವೆ. ಈ ದುರ್ಘಟನೆಗಳು ನಿಲ್ಬೇಕು, ಹಿಂದೂ ಸಮಾಜ ಜಾಗೃತ ಆಗ್ಬೇಕು. ಎಲ್ಲಾ ಹಿಂದೂ ಸಮಾಜಗಳು ಜಾತಿಗಳನ್ನ ಬಿಟ್ಟು ನಾವೆಲ್ಲ ಒಗ್ಗಟ್ಟಾಗಿ ಮುನ್ನಡಿಬೇಕು ಅನ್ನೋ ಒಂದು ಸಂಕಲ್ಪವನ್ನ ಮಾಡಿ ಭಾರತ ಸರ್ಕಾರ ಏನದಕ್ಕೆ ಉತ್ತರ ಕೊಡಬೇಕು ಆ ತಕ್ಕ ಉತ್ತರವನ್ನ ಕೊಡುವಂತ ಕೆಲಸವನ್ನ ಮುಸ್ಲಿಂ ಜಿಹಾದಿಗಳಿಗೆ ಬಂಧುಗಳೇ, ನಿನ್ನೆ ನಡೆದಂತಹ ಘನಘೋರ ಕೃತ್ಯಕ್ಕೆ ನಾವಿವತ್ತು ನಮ್ಮ ಆಕ್ರೋಶ ಭರಿತವಾದಂಥ ಈ ಪಂಜಿನ ಮೆರವಣಿಗೆಯನ್ನು ಮಾಡಿ ಆ ಘಟನೆಯ ಕುರಿತು ಏನು ನಮ್ಮ ಹಿಂದೂಗಳಿಗಾದಂಥ ಅನ್ಯಾಯವನ್ನು ಖಂಡಿಸಿ, ಮುಸ್ಲಿಂ ಗೂಂಡಾಗಳು ಮಾಡಿದಂಥ ಕೃತ್ಯವನ್ನು ಖಂಡಿಸಿ ನಾವಿವತ್ತು ಈ ಪಂಜಿನ ಮೆರವಣಿಗೆಯನ್ನು ಮಾಡ್ತಾ ಇದ್ದೀವಿ. ಒಂದು ಉಗ್ರ ಸಂಘಟನೆ 370 ಆಕ್ಟ್ ಅನ್ನು ವಾಪಸ್ ಹಿಂಪಡೆದಂಥ ಕೇಂದ್ರ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡಬೇಕು ಅನ್ನೋ ದುಶ್ಚಟದಿಂದ ಅಮಾಯಕ, ಏನೂ ಅರಿವಿಲ್ಲದ, ತಾನಾಯ್ತು ತನ್ನ ಕೆಲಸ ಆಯಿತು ಅಂತ ಬದುಕ್ತಿದ್ದಂಥ ಹಿಂದೂ ಸಮಾಜದ ಸತ್ಪ್ರಜೆಗಳನ್ನ ಇವತ್ತು ಗುಂಡಿಟ್ಟು ಅಮಾನುಷವಾಗಿ ಕೊಂದಾಕಿದ್ದಾರೆ.